ಬಿಹಾರದಲ್ಲಿ ಎನ್ಡಿಎ ಸೀಟು ಹಂಚಿಕೆ ಕಗ್ಗಂಟು ಶಮನ ಆಗಿದೆ. ಎನ್ಡಿಎ ಹೈ ವೋಲ್ಟೇಜ್ ಸಭೆಯಲ್ಲಿ ಸೀಟು ಹಂಚಿಕೆ ಫೈನಲ್ ಆಗಿದೆ. ಬಿಹಾರ ಚುನಾವಣೆಗೆ ದಿನಾಂಕ ಘೋಷಣೆ ಆಗ್ತಾ ಇದ್ದ ಹಾಗೆ ಆಡಳಿತಾರೂಢ ಎನ್ಡಿಎ ಮತ್ತು ಪ್ರತಿಪಕ್ಷ ಮೈತ್ರಿಕೂಟ ಇಂಡಿಯಾ ಒಕ್ಕೂಟದಲ್ಲಿ ಸೀಟು ಹಂಚಿಕೆಯ ಕಗ್ಗಂಟು ಮುಂದುವರೆದಿತ್ತು. ಆದರೆ ಈಗ ಎನ್ಡಿಎ ಸೀಟು ಹಂಚಿಕೆ ಕಗ್ಗಂಟು ಶಮನ ಆಗಿದೆ. ಬಿಹಾರ ಸೀಟ್ ಫೈಟ್ನಲ್ಲಿ ಬಿಜೆಪಿ ಜೆಡಿಯು ಸಮಬಲ. ಬಿಜೆಪಿ ಜೆಡಿಯು ತಲಾ 101 ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ಒಪ್ಪಿಗೆಯನ್ನ ಸೂಚಿಸಿವೆ. ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ಜೆಪಿಗೆ 29 ಕ್ಷೇತ್ರ ಹಂಚಿಕೆ ಆಗಿದೆ. 45 ಕ್ಷೇತ್ರಗಳಿಗೆ ಪಟ್ಟು ಹಿಡಿದಿದ್ದ ಚಿರಾಗ್ ಪಾಸ್ವಾನ್ 29 ಕ್ಷೇತ್ರಗಳಿಗೆ ಚಿರಾಗ್ ಒಪ್ಪಿಸುವಲ್ಲಿ ಬಿಜೆಪಿ ಸಕ್ಸಸ್ ಆಗಿದೆ. ಉಳಿದ ಮೈತ್ರಿ ಪಕ್ಷಗಳಿಗೆ ತಲಾ 6 ಸೀಟುಗಳ ಹಂಚಿಕೆ. ಆರ್ಎಲ್ಎಂ ಮತ್ತು ಎಚ್ಎಎಂ ಪಕ್ಷಗಳು ತಲಾ 6 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಲಿವೆ. ಬಿಹಾರದ ಒಟ್ಟು 243 ಕ್ಷೇತ್ರಗಳ ಸೀಟು ಹಂಚಿಕೆ ಫೈನಲ್ಗೊಂಡಿದೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ ಮೀಟಿಂಗ್, ಹೈ ವೋಲ್ಟೇಜ್ ಮೀಟಿಂಗ್. ಈ ಮೀಟಿಂಗ್ನಲ್ಲಿ ಎನ್ಡಿಎ ಸೀಟು ಹಂಚಿಕೆ ಕಗ್ಗಂಟು ಶಮನಗೊಂಡಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬಿಹಾರದಲ್ಲಿ ಎಲೆಕ್ಷನ್ ಘೋಷಣೆ ಆದ ನಂತರದಿಂದ ಎನ್ಡಿಎನಲ್ಲಿ ಸೀಟು ಹಂಚಿಕೆಯ ಕಗ್ಗಂಟು, ಕೇವಲ ಎನ್ಡಿಎ ಮಾತ್ರ ಅಲ್ಲ, ಪ್ರತಿಪಕ್ಷದಲ್ಲೂ ಕೂಡ ಇದೇ ಸಮಸ್ಯೆ. ಈಗ ಎನ್ಡಿಎ ಸೀಟ್ ಹಂಚಿಕೆ ಕಗ್ಗಂಟು ಶಮನ ಆಗಿರುವಂತದ್ದು. ಹೈ ವೋಲ್ಟೇಜ್ ಮೀಟಿಂಗ್ ನಡೀತು. ಆ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಯಿತು? 45 ಕ್ಷೇತ್ರಗಳಿಗೆ ಚಿರಾಗ್ ಪಾಸ್ವಾನ್ ಪಕ್ಷ ಪಟ್ಟು ಹಿಡಿದಿತ್ತು. ಸೊ ಈಗ 29 ಕ್ಷೇತ್ರ. ಕಳೆದ ಬಾರಿ 2020ರಲ್ಲಿ ಚಿರಾಗ್ ಪಾಸ್ವಾನ್ ಪ್ರತ್ಯೇಕವಾಗಿ 120ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧಿಗಳನ್ನ ಹಾಕಿದ್ರಿಂದ ನೇರವಾಗಿ ನಿತೀಶ್ ಕುಮಾರ್ಗೆ ನಷ್ಟ ಆಗಿತ್ತು. ನಿತೀಶ್ ಕುಮಾರ್ ಸೀಟಿನ ಸಂಖ್ಯೆಗಳಲ್ಲಿ ಒಂದು 22 ಸೀಟ್ಗಳನ್ನ ನಿತೀಶ್ ಕುಮಾರ್ ಕಳೆದುಕೊಂಡಿದ್ರು. ಹೀಗಾಗಿ ಈ ಬಾರಿ ಚಿರಾಗ್ ಪಾಸ್ವಾನ್ರನ್ನ ಮನವೊಲಿಸಿ 29 ಸೀಟ್ ಕೊಡ್ತಕ್ಕಂತ ಒಂದು ನಿರ್ಣಯಕ್ಕೆ ಬಿಜೆಪಿ ಮತ್ತು ಜೆಡಿಯು ಬಂದಿವೆ. ಇವತ್ತು ಬಿಜೆಪಿ ಜೆಡಿಯು ಚಿರಾಗ್ ಪಾಸ್ವಾನ್ ಜೊತೆಗೆ ಉಪೇಂದ್ರ ಕುಶ್ವಾ ಮತ್ತು ಜಿತೇಂದ್ರ ಮಾಂಜಿ ಎಲ್ಲರೂ ಸೇರಿ ಒಂದು ಸೀಟು ಹಂಚಿಕೆಯ ಅಂತಿಮ ಸುತ್ತಿನ ಸಭೆ ನಡೆಸಿದ ನಂತರ ಬಿಹಾರದಲ್ಲಿ ಎನ್ಡಿಎನ ಸೀಟಿನ ಕಗ್ಗಂಟೇನಿತ್ತು ಅದು ಬಗೆಹರಿದಿದೆ. 243 ಕ್ಷೇತ್ರಗಳಲ್ಲಿ 101 ಸೀಟ್ಗಳನ್ನ ಬಿಜೆಪಿ ಮತ್ತು ಜೆಡಿಯು ಹಂಚಿಕೊಳ್ಳಲಿವೆ. 29 ಸೀಟ್ಗಳನ್ನ ಚಿರಾಗ್ ಪಾಸ್ವಾನ್ಗೆ ಕೊಟ್ರೆ 6 ಸೀಟ್ಗಳನ್ನ ಉಪೇಂದ್ರ ಕುಶ್ವಾ ಮತ್ತು ಜಿತೇಂದ್ರ ಮಾಂಜಿ ಅವರ ಪಾರ್ಟಿಗಳಿಗೆ ನೀಡಲಾಗಿದೆ. ಚಿರಾಗ್ ಪಾಸ್ವಾನ್ ಹೆಚ್ಚು ಸೀಟ್ಗಳನ್ನ ಕೇಳ್ತಾ ಇರೋ ಪ್ರಮುಖವಾಗಿರ್ತಕ್ಕಂಥ ಕಾರಣ ಲೋಕಸಭಾ ಚುನಾವಣೆಯಲ್ಲಿ 5 ಸೀಟ್ಗಳನ್ನ ಚಿರಾಗ್ ಪಾಸ್ವಾನ್ ಗೆದ್ದುಕೊಂಡಿದ್ರು. ಒಂದು ವೇಳೆ ಬಿಜೆಪಿ ಮತ್ತು ಜೆಡಿಯು ನನಗೆ ಹೆಚ್ಚು ಸೀಟ್ಗಳನ್ನ ಬಿಟ್ಟು ಕೊಡದೇ ಇದ್ದಲ್ಲಿ ನಾನು ಪ್ರಶಾಂತ್ ಕಿಶೋರ್ ಜೊತೆ ಕೈ ಸೇರಿಸಿ ತಯಾರು ಅನ್ನೋದನ್ನ ಯಾವಾಗ ಚಿರಾಗ್ ಪಾಸ್ವಾನ್ ಸಂದೇಶ ಕೊಟ್ರು, ಅಮಿತ್ ಶಾ ಮತ್ತು ಚಿರಾಗ್ ಪಾಸ್ವಾನ್ ನಡುವೆ ನಡೆದಿರ್ತಕ್ಕಂಥ ಬಹಳ ಹೊತ್ತಿನ ಮಾತುಕತೆಯ ನಂತರ 29 ಸೀಟ್ಗಳನ್ನ ಚಿರಾಗ್ ಪಾಸ್ವಾನ್ಗೆ ಬಿಟ್ಟುಕೊಡ್ಲಿಕ್ಕೆ ಬಿಜೆಪಿ ಮತ್ತು ಜೆಡಿಯು ಒಪ್ಕೊಂಡಿವೆ. ಕಳೆದ ಬಾರಿ ಜೆಡಿಯು ಹೇಳಿತ್ತು ಬಿಜೆಪಿಯೇ ಚಿರಾಗ್ ಪಾಸ್ವಾನ್ರನ್ನ ಎತ್ತಿ ಕಟ್ತಾ ಇದೆ ಅನ್ನೋದು, ಮತ್ತು ಚಿರಾಗ್ ಪಾಸ್ವಾನ್ರಿಗೆ ಬಿಜೆಪಿ ತನ್ನ ಕೋಟಾದಿಂದ ಸೀಟ್ ಬಿಟ್ಕೊಡ್ಲಿ ಅನ್ನೋದನ್ನ ಜೆಡಿಯು ಕಳೆದ ಬಾರಿ ಹೇಳಿತ್ತು. ಅದರ ನಷ್ಟವನ್ನ ಕೂಡ ಅನುಭವಿಸ್ತು. ಆದ್ರೆ ಈ ಬಾರಿ ಚಿರಾಗ್ ಪಾಸ್ವಾನ್ರನ್ನ ಮನವೊಲಿಸಿ ಎನ್ಡಿಎನಲ್ಲೇ ಇಟ್ಟುಕೊಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ, ಒಂದ್ ವೇಳೆ ಪ್ರಶಾಂತ್ ಕಿಶೋರ್ ಸೀಟ್ಗಳನ್ನ ಅನೇಕ ಮತಗಳನ್ನ ಹೊಡಿತಕ್ಕಂತ ಸಾಧ್ಯತೆಗಳಿವೆ. ಆ ಸಂದರ್ಭದಲ್ಲಿ ಬೇರೆ ಪಕ್ಷಗಳು ಕೂಡ ಮೈತ್ರಿಯಲ್ಲಿ ಬರದೆ ಹೋದ್ರೆ ಬಿಜೆಪಿ ಮತ್ತು ಜೆಡಿಯುಗೆ ನೇರವಾಗಿರ್ತಕ್ಕಂಥ ನಷ್ಟ ಆಗತ್ತೆ ಅನ್ನುವ ಲೆಕ್ಕಾಚಾರದೊಂದಿಗೆ ಚಿರಾಗ್ ಪಾಸ್ವಾನ್ಗೆ ಹೆಚ್ಚು ಸೀಟ್ ಬಿಟ್ಕೊಡ್ಲಿಕ್ಕೆ ಬಿಜೆಪಿ ತಯಾರಾಗಿದೆ. 45 ಸೀಟ್ಗಳನ್ನ ಚಿರಾಗ್ ಪಾಸ್ವಾನ್ ಕೇಳ್ತಾ ಇದ್ರು. ಬಿಜೆಪಿ 20ರಿಂದ ಆರಂಭಿಸಿತ್ತು, 24ಕ್ಕೆ ಒಪ್ಪಿತ್ತು. ಕೊನೆಗೆ 29 ಸೀಟ್ಗಳನ್ನ ಕೊಟ್ರೆ ಜಿತೇಂದ್ರ ಮಾಂಜಿ ಮತ್ತು ಉಪೇಂದ್ರ ಕುಶ್ವಾರಿಗೆ ತಲಾ 6 ಸೀಟ್ಗಳನ್ನ ಕೊಡ್ಲಾಗಿದೆ. ಬಿಜೆಪಿ ಮತ್ತು ಜೆಡಿಯು 101ರಲ್ಲಿ ಸ್ಪರ್ಧಿಸಲಿವೆ. ನಿಶ್ಚಿತವಾಗಿ ಯಾರು ಹೆಚ್ಚು ಸೀಟ್ ಗೆಲ್ತಾರೆ
ಒಂದ್ ವೇಳೆ ನಾಳೆ ಅಧಿಕಾರಕ್ಕೆ ಬಂದ್ರೆ ಮುಖ್ಯಮಂತ್ರಿ ಸ್ಥಾನ ಕೂಡ ಇಲ್ಲಿ ಕಗ್ಗಂಟಾಗ್ತಕ್ಕಂತ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ. ವೀಣಾ. ಪ್ರಶಾಂತ್, ಒಂದು ವೇಳೆ ಚಿರಾಗ್ ಪಾಸ್ವಾನ್ ಏನಾದ್ರೂ ಪ್ರಶಾಂತ್ ಕಿಶೋರ್ ಅವರ ಜೊತೆ ಒಂದು ವೇಳೆ ನನಗೆ ಬೇಕಾದಷ್ಟು ಸೀಟ್ಗಳನ್ನ ಕೊಡದೆ ಹೋದ್ರೆ ಪ್ರಶಾಂತ್ ಕಿಶೋರ್ ಅವರ ಜೊತೆ ಕೈ ಜೋಡಿಸ್ತೀನಿ ಅನ್ನೋದನ್ನ ಹೇಳದೆ ಹೋಗಿದ್ರೆ ಬಹುಶಃ 29 ಸೀಟ್ಗಳು ಸಿಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಮೇ ಬಿ, ಯಾಕಂದ್ರೆ 23, 24, 25ರವರೆಗೆ ಹೋಗ್ಲಿಕ್ಕೆ ಬಿಜೆಪಿ ತಯಾರಿತ್ತು. ಆದ್ರೆ ಚಿರಾಗ್ ಪಾಸ್ವಾನ್ 45ಕ್ಕೆ ಪಟ್ಟು ಹಿಡಿದಿದ್ರು. ಪ್ರಶಾಂತ್ ಕಿಶೋರ್ ಜೊತೆ ನಾನು ಹೋಗ್ತೀನಿ ಅನ್ನುವ ಸಂದೇಶವನ್ನ ಚಿರಾಗ್ ಪಾಸ್ವಾನ್ ಕೊಟ್ಟ ನಂತರ ಬಿಜೆಪಿ ಬಹಳ ಸುತ್ತಿನ ಮಾತುಕತೆಗಳನ್ನ ಸ್ವತಃ ಅಮಿತ್ ಶಾ ಚಿರಾಗ್ ಪಾಸ್ವಾನ್ ಜೊತೆ ನಡೆಸಿದ ನಂತರ ಈ ಒಂದು ಸೀಟ್ ಹಂಚಿಕೆ ಬಿಹಾರದ ಚುನಾವಣೆ ಸಂದರ್ಭದಲ್ಲಿ ಅಂತಿಮಗೊಂಡಿದೆ. ಬಟ್ ಇಲ್ಲಿಯೇ ಚಾಲೆಂಜ್ಗಳು ನಿಲ್ಲಲ್ಲ. ಯಾಕಂದ್ರೆ ಇನ್ನೊಂದು ಕಡೆ ತೇಜಸ್ವಿ ಯಾದವ್ ಕೂಡ ಕಾಂಗ್ರೆಸ್ ಜೊತೆಗೆ, ಸಿಪಿಐ ಎಂಎಲ್ ಜೊತೆಗೆ, ವಿಐಪಿ ಪಕ್ಷದ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಕಳೆದ ಬಾರಿ ಒಡೆದಂತೆ ತೇಜಸ್ವಿ ಯಾದವ್ ಮತಗಳು ಕೂಡ ಒಡೆಯುವ ಸಾಧ್ಯತೆಗಳು ಕಡಿಮೆ. ಕಳೆದ ಬಾರಿ ಓವೈಸಿ 5.5% ಮತಗಳನ್ನು ತೆಗೆದುಕೊಂಡಿದ್ರು. ತೇಜಸ್ವಿ ಯಾದವ್ ಅದರ ನಷ್ಟ ಆಗಿತ್ತು. ಈ ಬಾರಿ ಮುಸ್ಲಿಂ ಮತಗಳ ಕ್ರೋಢೀಕರಣಕ್ಕೆ ತೇಜಸ್ವಿ ಯಾದವ್ ಪ್ರಯತ್ನವನ್ನ ನಡೆಸಿದ್ರೆ, ಜೊತೆಗೆ ಯಾದವೇತರ ಹಿಂದುಳಿದ ವರ್ಗಗಳನ್ನ ಕೂಡ ಓಲೈಸ್ಕೊಳ್ತಕ್ಕಂತ ಪ್ರಯತ್ನವನ್ನ ತೇಜಸ್ವಿ ಯಾದವ್ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಚುನಾವಣೆಯಲ್ಲಿ ಗೆಲ್ಲೋದು ಯಾರು ಅಂತಕ್ಕಂಥದ್ದನ್ನ ಈಗಲೇ ಹೇಳೋದು ಕಷ್ಟ. ಹೀಗಾಗಿ ಎಲ್ಲರೂ ತಮ್ಮ ಮಿತ್ರರನ್ನ ಓಲೈಸ್ಕೊಂಡು ಹೆಚ್ಚು ಸೀಟನ್ನ ಬಿಟ್ಟುಕೊಟ್ಟು ಅವರನ್ನ ಮೈತ್ರಿಕೂಟದಲ್ಲೇ ಇರಿಸಿಕೊಳ್ತಕ್ಕಂತ ಒಂದು ಪ್ರಯತ್ನವನ್ನ ಇಂಡಿಯಾ ಒಕ್ಕೂಟ ಕೂಡ ಮಾಡ್ತಾ ಇದೆ, ಎನ್ಡಿಎ ಒಕ್ಕೂಟ ಕೂಡ ಮಾಡ್ತಾ ಇದೆ. ಅದೇ ಪ್ರಯತ್ನದ ಭಾಗವಾಗಿ ಚಿರಾಗ್ ಪಾಸ್ವಾನ್ಗೆ 29 ಸೀಟ್ಗಳನ್ನ ಕೊಡಲಾಗಿದೆ. ಪ್ರಶಾಂತ್, ಈಗ ಸೀಟ್ಗಳೇನೋ ಫೈನಲ್ ಆಯ್ತು. ಓಕೆ, ಈಗ LJPಗೆ 29 ಕ್ಷೇತ್ರ, ಬಿಜೆಪಿ 101. ಈ ಒಂದು ಕ್ಯಾಲ್ಕುಲೇಷನ್ ಏನಿದೆ, ಇದು ಯಾವ ಕ್ಷೇತ್ರ ಅನ್ನೋದನ್ನ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸಮಸ್ಯೆಗಳಾಗೋ ಸಾಧ್ಯತೆಗಳಿದೆಯಾ? ನಿಶ್ಚಿತವಾಗಿ ಒಂದು 10-15 ಕ್ಷೇತ್ರಗಳೆಲ್ಲ ಆ ಸಮಸ್ಯೆ ಇದ್ದೇ ಇದೆ. ಪ್ರಮುಖವಾಗಿ ನೋಡಿ, 2005ರ ನಂತರ, ಯಾವಾಗ 2005ರಲ್ಲಿ ಬಿಜೆಪಿ ಜೆಡಿಯು ಅಧಿಕಾರಕ್ಕೆ ಬಂತು, ಹೆಚ್ಚು ಕಡಿಮೆ 96ರ ಲೋಕಸಭಾ ಚುನಾವಣೆಯಿಂದ ಬಿಜೆಪಿ ಮತ್ತು ಸಮತಾ ಪಕ್ಷ ಮೈತ್ರಿಯಲ್ಲಿವೆ. ಹೀಗಾಗಿ ಯಾವ ಸೀಟ್ಗಳಲ್ಲಿ ಯಾವ ಪಕ್ಷ ಮಜಬೂತ್ ಆಗಿದೆಯೋ ಆ ಪಕ್ಷಕ್ಕೆ ಸೀಟು ಅಂತಕ್ಕಂಥದ್ದು ಬಿಜೆಪಿ ಜೆಡಿಯು ನಡುವೆ ಮೈತ್ರಿಕೂಟದಲ್ಲಿ ಮೊದಲಿಂದಲೂ ಕೂಡ ಇರ್ತಕ್ಕಂಥ ಮಾನದಂಡ. ಆದ್ರೆ ಕಳೆದ ಬಾರಿ ಜೆಡಿಯು ಸೋತಿರ್ತಕ್ಕಂಥ, ಕಳೆದ ಬಾರಿ ಬಿಜೆಪಿ ಸೋತಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆಡಿಯು ನಾಯಕರು ಆ ಸೀಟ್ಗಳನ್ನ ನಮಗೆ ಬಿಟ್ಕೊಡ್ಬೇಕು ಅಂತಕ್ಕಂಥ ಪಟ್ಟು ಹಿಡಿಯುವುದು ಸರ್ವೇ ಸಾಮಾನ್ಯ. ಯಾವತ್ತೂ ಮೈತ್ರಿಕೂಟದಲ್ಲಿ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅದನ್ನ ಹೇಗೆ ಬಿಜೆಪಿ ಮತ್ತು ಜೆಡಿಯು ನಾಯಕರು ಕಾರ್ಡ್ ಔಟ್ ಮಾಡ್ತಾರೆ, ಬಂಡಾಯ ಅಭ್ಯರ್ಥಿಗಳು ನಿಲ್ಲದಂತೆ ಪ್ರಯತ್ನ ಮಾಡ್ತಾರ, ಇದು ಎರಡೂ ಒಕ್ಕೂಟಗಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ಚಾಲೆಂಜ್. ಯಾಕಂದ್ರೆ ಮಲ್ಟಿ ಪಾರ್ಟಿ ಒಂದು ಇಲೆಕ್ಟ್ರಲ್ ಪಾಲಿಟಿಕ್ಸ್ ನಡೆದಾಗ, ಒಂದು ಪಕ್ಷಕ್ಕೆ ಸೀಟ್ ಹೋದಾಗ ಇನ್ನೊಂದು ಪಕ್ಷದವರು ಬಂಡಾಯ ಇಳತಕ್ಕಂಥ ಸಾಧ್ಯತೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇರ್ತವೆ. ಅದನ್ನ ಎರಡೂ ಪಕ್ಷಗಳು ಹೇಗೆ ನಿವಾರಿಸ್ಕೊಳ್ತವೆ ಅನ್ನೋದರ ಮೇಲೆ ಯಾವ ಪಕ್ಷದ ಓಟು ಒಡೆಯುತ್ತೆ, ಯಾವ ಪಕ್ಷ. ಎಸ್ ಥ್ಯಾಂಕ್ ಯು ಪ್ರಶಾಂತ್. ಒಟ್ನಲ್ಲಿ ಈಗ ಬಿಹಾರ ಎನ್ಡಿಎ ಸೀಟು ಹಂಚಿಕೆಯ ಕಗ್ಗಂಟು ಫೈನಲ್ ಆಗಿದೆ. ಬಿಜೆಪಿ 101 ಸ್ಥಾನಗಳಲ್ಲಿ ಚುನಾವಣೆಯನ್ನ ಎದುರಿಸುತ್ತೆ. ಇನ್ನು ಜೆಡಿಯು 101 ಕ್ಷೇತ್ರಗಳಲ್ಲಿ, ಇನ್ನು LJP 29 ಕ್ಷೇತ್ರ ಹಂಚಿಕೊಂಡಿದೆ. 45 ಕ್ಷೇತ್ರಗಳಿಗೆ ಪಟ್ಟು ಹಿಡಿದಿತ್ತು ಚಿರಾಗ್ ಪಾಸ್ವಾನ್ ಪಾರ್ಟಿ. ಆದ್ರೆ ಈಗ 29 ಕ್ಷೇತ್ರವನ್ನ ಒಪ್ಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.